ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಧನುರಾಶಿಯವರ ಗುಣಲಕ್ಷಣಗಳು. ಅವರು ಯಾವ ಥರ ಗುಣಗಳಿರುತ್ತೆ, ಅವ್ರಿಗೆ ಯಾವ್ಯಾವ ವರ ಇದೆ, ಯಾವ್ಯಾವುದು ಶಾಪಗಳಿದೆ, ಅಂದರೆ ಅವ್ರದ್ದು ಯಾವ ಥರ ಫಿಸಿಕಲ್ ಫಿಟ್ನೆಸ್ ಯಾವ ಥರ ಇದ್ದಾರೆ, ಅವ್ರ ವೃತ್ತಿ ಜೀವನ ಯಾವ ಥರ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಯಾವ ಥರ ಇರ್ತೀರಾ ಅಂತ ಅಂದರೆ, ಧನುರಾಶಿಯವರು ತುಂಬ ಸಹಾನುಭೂತಿ, ಅಂದರೆ ತುಂಬ ಕೋಪ ಮಾಡ್ಕೊಳ್ಳಲ್ಲ. ಕೋಪ ಮಾಡಿಕೊಂಡ್ರೆ ಮಾತ್ರ ಇವ್ರ ಜೊತೆ ಯಾರು ಇರೋಕ್ಕಾಗಲ್ಲ. ತಾಳ್ಮೆ ಇದ್ದರೆ ಅಷ್ಟೇ ತಾಳ್ಮೆಯಾಗೂ ಕೂಡ ಇರ್ತಾರೆ. ಇಲ್ಲಿ ಯಾವ ಥರ ಅಂತ ಅಂದರೆ, ಇವ್ರ ಜೊತೆ ಯಾರು ಟೈಮ್ ಸ್ಪೆಂಡ್ ಮಾಡಿದರೆ ಅವ್ರು ಇನ್ನೂ ಸ್ವಲ್ಪ ಖುಷಿಯಾಗಿರಬೇಕು ಅಂತ ಬಯಸ್ತೀರಾ. ಮತ್ತು ಬೇರೆಯವ್ರಿಗೋಸ್ಕರ ನೀವು ತುಂಬ ದುಡ್ಡುಗಳನ್ನ ಖರ್ಚು ಮಾಡ್ತೀರಾ ಮತ್ತು ಟೈಮ್ಗಳನ್ನ ಖರ್ಚು ಮಾಡ್ತೀರಾ. ಎಷ್ಟೊಂದು ಸಲ ನೀವು ದೃಷ್ಟಿಕೋನನೇ ಬೇರೆ ಇರುತ್ತೆ ನಿಮ್ಮದು. ಹಣ ಮಾಡೋದು ಮತ್ತು ಹಣನ ನೋಡೋದೇ ನಿಮ್ಮದು ಧನುರಾಶಿಯವ್ರಿಗೆ ಡಿಫ್ರೆಂಟ್ ಇರುತ್ತೆ. ಇದು ಗುರುನ ಅಧಿಪತಿ ಆಗಿರೋದ್ರಿಂದ ರಾಶಿ ಇವ್ರಿಗೆ ಹಣನೇ ಎಲ್ಲ ಆಗಿರುತ್ತೆ. ಎಷ್ಟೊಂದು ಸಲ ನೀವು ಒಂದು ಸಣ್ಣ ಅಮೌಂಟ್ ಉಳ್ಸೋಕೆ ಹೋಗಿ ದೊಡ್ಡ ಅಮೌಂಟ್ ಕೂಡ ಕಲ್ತ್ಕೊಂಡಿರ್ತೀರ. ನಿಮ್ಗೆ ಇಷ್ಟ ಆಗಿದ್ದು ಒಂದು ವಸ್ತುನ ತಗೊಳಕೋಗಿ ಒಂದು ಸ್ವಲ್ಪ ಹಣ ಉಳ್ಸೋಕ್ಕೆ ದೊಡ್ಡ ಅಮೌಂಟ್ ಕೂಡ ಕಳ್ಕೊಂಡಿರ್ತೀರ. ನಿಮ್ಮನ್ನ ಆರಾಮಾಗಿ ಮೂಕ್ರು ಮಾಡ್ಬೋದು ಇಲ್ಲಿ. ಮತ್ತು ನೀವೇನೇ ಏನಪ್ಪ ಅಂತ ಅಂದರೆ, ನೀವು ಹೇಳಿದ್ದೆಲ್ಲ ನಂಬ್ತೀರಾ. ಅಂದರೆ ಬೇರೆಯವ್ರು ಏನೇ ಹೇಳಿದ್ರು ಎಲ್ಲರಿಗೂ ನಿಮಗೆ ಸಾಫ್ಟ್ ಮನಸ್ಸಿರುತ್ತೆ. ಎಲ್ರೂ ನಮ್ಮಂಗೆ ಸಾಫ್ಟ್ ಮನಸ್ಸಿದ್ದಾರೆ, ಮನಸ್ಸಿನವ್ರೆ ಅಂತ ನಂಬ್ತೀರಾ. ಅದೇ ದೊಡ್ಡ ಮೂರ್ಖತನ ಆಗುತ್ತೆ ಧನುರಾಶಿಯವ್ರಿಗೆ. ಬೇರೆಯವ್ರು ಏನು ಹೇಳಿದ್ರು ನಂಬೋದ್ರಿಂದ ಅದ ದ್ವೇಷನ ಬೇರೆಯವರು ತುಂಬ ಕ್ಯಾಚ್ ಮಾಡಿಕೊಂಡು ಅವರು ಅದನ್ನ ಉಪಯೋಗ ಪಡ್ಕೋತಾರೆ. ಅಂದರೆ ನಿಮ್ಮಿಂದ ಅವ್ರಿಗೆ ತಂದಿಕ್ಕೋದು, ನಿಮ್ಮ ಸ್ನೇಹನ ಹಾಳು ಮಾಡೋದು, ಈ ಥರ ಆಗಿರುತ್ತೆ. ಹಾಗಾಗಿ ಧನುರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಬೇರೆ ಜನರ ಜೊತೆ ಸ್ವಲ್ಪ ಸಾಫ್ಟ್ ಆಗಿರೋದಕ್ಕಿಂತ ರೂಡ್ ಆಗಿರಬೇಕು. ಏಕೆಂದರೆ ಇವು ತುಂಬ ಸಾಫ್ಟ್ ಇರ್ತಾರೆ ಧನುರಾಶಿಯವರು. ಗುರು ಆಡಳಿತ ಇರೋ ರಾಶಿ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿ ನಂಬೋದನ್ನ ಕಮ್ಮಿ ಮಾಡಬೇಕಾಗಿರುತ್ತೆ ಧನುರಾಶಿಯವರು. ಧನುರಾಶಿಯವರು ಹೆಂಗೆ ಅಂತ ಅಂದರೆ, ಭ್ರಮೆ ಲೋಕದಲ್ಲಿ ಜಾಸ್ತಿ. ಆ ಥರ ಮಾಡಿದ್ರೆ ಏನಾಗುತ್ತೆ, ಈ ಥರ ಮಾಡಿದ್ರೆ ಏನಾಗುತ್ತೆ, ಹಂಗೆ ಮಾಡ್ಬಿಡೋಣ ಹಿಂಗೆ ಮಾಡ್ಬಿಡೋಣ ಅನ್ನೋ ಭ್ರಮೆ ಲೋಕ ಜಾಸ್ತಿ ಇರುತ್ತೆ ಧನುರಾಶಿಯವ್ರಿಗೆ. ಮತ್ತು ಯಾರಿಗೋ ಹೇಳಿರೋದನ್ನ ಇದು ನಮಗೆ ಹೇಳಿದ್ದಾರೆ ಅಂತ ಬೇಜಾರು ಮಾಡಿಕೊಂಡು ನಾವೇ ಸ್ವಲ್ಪ ಹಿಂಜರಿಕೆ ಮಾಡೋ ಅಷ್ಟು ಸಾಫ್ಟ್ ಮೃದು ಆಗಿರ್ತಾರೆ ಈ ಧನುರಾಶಿಯವರು. ಈ ಧನುರಾಶಿಯವರು ತುಂಬ ಪ್ರಾಮಾಣಿಕರಾಗಿರ್ತಾರೆ. ಇತರರೊಂದಿಗೂ ಅಷ್ಟೇ ಯಾರಿಗೂ ಮೋಸ ಮಾಡೋ ಬುದ್ಧಿ ಇರಲ್ಲ ಇವ್ರಿಗೆ. ತುಂಬ ಪ್ರಾಮಾಣಿಕತೆಯಿಂದ ವರ್ತಿಸ್ತಾರೆ. ಮತ್ತು ಇವ್ರಿಗೆ ಸಂಗೀತ ಮತ್ತು ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಕೂಡ ಇರುತ್ತೆ ಧನುರಾಶಿಯವ್ರಿಗೆ. ಧನುರಾಶಿಲಿ ಹೆಂಗಪ್ಪ ಅಂತ ಅಂದರೆ, ಜೀವನ ಶೈಲಿ ಹೆಂಗಿರುತ್ತೆ ಅಂತಂದರೆ, ಎಲ್ಲ ಹೇಳ್ತಾರೆ ಒಬ್ಬ ಯಶಸ್ವಿನ ವ್ಯಕ್ತಿ ಹಿಂದೆ ಅವ್ರ ಪ್ರೇಮಿ ಅಥವಾ ಅವ್ರ ಹೆಂಡತಿ ಗಂಡ ಇರ್ತಾರೆ ಅಂತ. ಇದು ಅಂತೂ ಧನುರಾಶಿಯವ್ರಿಗೆ ಸೂಕ್ತ ಅನಿಸುತ್ತೆ. ಏಕೆಂದರೆ ಇವರು ಏನೇ ಅಚೀವ್ ಮಾಡಬೇಕು ಅಂತ ಅಂದರೆ, ಇವ್ರು ಪಾರ್ಟ್ನರ್ ಆಗಿ ಬರೋರು, ಲೈಫ್ ಪಾರ್ಟ್ನರ್ ಆಗಿ ಬರೋರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ. ಅದು ಮಾಡಬೇಡ ಇದು ಮಾಡಬೇಡ ಅಂತ ಏನು ಹೇಳಲ್ಲ. ಇವ್ರು ಏನೇ ಮಾಡ್ತೀನಿ ಅಂದರೂ ಎಲ್ಲದಕ್ಕೂ ಇವ್ರಿಗೆ ರೆಕ್ಕೆ ಕಟ್ತಾರೆ. ಇವ್ರ ಕೆರಿಯರ್ಗೆ, ಇವ್ರ ಆಸೆಗಳಿಗೆ, ಕನಸುಗಳನ್ನೆಲ್ಲ ಚುಮ್ತಾರೆ ಇವರು ಪಾರ್ಟ್ನರು. ಈ ವಿಷಯದಲ್ಲಿ ತುಂಬ ಲಕ್ಕಿ ಧನುರಾಶಿಯವರು. ನೀವು ಯಾವ ಥರ ವೃತ್ತಿ ಜೀವನ ಇರುತ್ತೆ ಅಂದರೆ, ನೀವು ಆಫೀಸ್ ಪೊಲಿಟಿಕ್ಸ್ಗೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಇವರು ಏನಂತಾರೋ ಅದೇನು ತಲೆ ಕೆಡ್ಸ್ಕೊಳ್ಳಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ನೀವು ಎಷ್ಟು ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ನೀವು ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾತ್ರ ನೋಡ್ತಾ ಇರ್ತೀರ ಧನುರಾಶಿಯವರು. ಬೇರೆಯವ್ರು ಏನು ಮಾಡ್ತಿದ್ದಾರೆ, ಏನೋ ಗಾಸಿಪ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಲೆಯನ್ನು ಕೆಡ್ಸ್ಕೊಳ್ಳಲ್ಲ. ಇನ್ನು ಉದ್ಯಮ ಬಿಟ್ಟು ಇನ್ನೂ ಏನು ಅಂತ ಅಂದರೆ, ಓನ್ ಬಿಸ್ನೆಸ್ ಹಾಕೊಳ್ಳೋ ಮೈಂಡ್ಸೆಟ್ ಇರುತ್ತೆ. ಯಾಕಂದರೆ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡೋ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಧನುರಾಶಿಯವ್ರಿಗೆ. ಆರೋಗ್ಯ ವಿಷಯಕ್ಕೆ ಬಂದರೆ ಅಂಥ ದೊಡ್ಡ ತೊಂದರೆ ಏನಿಲ್ಲ ಧನುರಾಶಿಯವ್ರಿಗೆ. ಆದ್ರೂ ಧನುರಾಶಿಯವರು ಸ್ವಲ್ಪ ಅಜೀರ್ಣ ಪ್ರಾಬ್ಲಮಿಂದ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಈ ಪ್ರಾಬ್ಲಮಿಂದ ಬಳಲ್ತೀರ. ಮತ್ತು ಶ್ವಾಸಕೋಶ, ಉಸಿರಾಟ ತೊಂದರೆ, ನರ ದೌರ್ಬಲ್ಯದಿಂದ ಬಳಲ್ತೀರಾ. ಸ್ವಲ್ಪ ತಲೆನೋವು ಜಾಸ್ತಿ ಇರುತ್ತೆ ನಿಮಗೆ. ಹಂಗಾಗಿ ನೀವು ಏನು ಮಾಡಬೇಕು ಅಂದರೆ, ಶುದ್ಧ ಗಾಳಿನ ತಗೋಬೇಕು ಮತ್ತು ನೈಸರ್ಗಿಕವಾಗಿ ಬದುಕಬೇಕು. ಅಂದರೆ ಫೋನ್ಗಳೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು, ಇಲ್ಲ ತುಂಬ ತಲೆನೋವು ಬರುತ್ತೆ ನಿಮಗೆ. ಸೊ ಇದಾಗಿ ಮತ್ತು ಏನಾದರೂ ನೀರುಗಳನ್ನ ಜಾಸ್ತಿ ಕುಡಿಬೇಕಾಗಿರುತ್ತೆ ಈ ಧನುರಾಶಿಯವರು ತಲೆನೋವನ್ನ ತಪ್ಪಿಸೋಕ್ಕೆ. ಇನ್ನು ಹವ್ಯಾಸಗಳು ನೋಡೋದಾದ್ರೆ, ನೀವು ತುಂಬ ಶ್ರಮದಾಯಕ ಆಗಿರ್ತೀರ. ನೀವು ಶ್ರಮಪಟ್ಟು ಮಾಡೋವಂಥ ಕೆಲಸನೇ ನಿಮಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಈಸಿಯಾಗಿ ಮಾಡೋ ಅಂಥದ್ದೆಲ್ಲ ನೀವು ತಲೆನೂ ಕೆಡಿಸ್ಕೊಳ್ಳಲ್ಲ. ಇನ್ನು ಬೀಚ್ ಸೈಡ್ ವೆಕೇಷನ್ನು ಆ ಸೈಡು ಹೋಗೋಕ್ಕೆ ಇಷ್ಟಪಟ್ಟು
ಧನುರಾಶಿಯವ್ರು ಹೆಂಗಪ್ಪ ಅಂತಂದರೆ ಇವ್ರು ಬದುಕೋಕ್ಕೇ ಸ್ನೇಹಿತರು ಇಲ್ಲ ಪ್ರೀತಿ ಬೇಕೇ ಬೇಕು. ಅಂದರೆ ಇವರು ಒಂಟಿಯಾಗಿ ಬದುಕೋಕ್ಕೆ ಯಾವತ್ತೂ ಇಷ್ಟಪಡಲ್ಲ. ಯಾವಾಗಲೂ ಸ್ನೇಹಿತರು ಇಲ್ಲ ಇವ್ರ ಜೊತೆ ಪ್ರೀತಿ ಮಾಡೋರು ಇರಲೇಬೇಕು ಅಂತ ಬಯಸ್ತಾರೆ. ಆಮೇಲೆ ಇವರು ಒಂದ್ಸಲ ಮದುವೆ ಆದರೆ ಅವ್ರನ್ನೇ ಒಂದು ಒಳ್ಳೆ ಸಂಗಾತಿಯಾಗೂ ಆಗ್ತಾರೆ. ಧನುರಾಶಿಯವರು ತುಂಬ ನಿಷ್ಠಾವಂತ ಪ್ರಾಮಾಣಿಕ ಸಂಗಾತಿ ಆಗ್ತಾರೆ. ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಅವರು ಮೋಸ ಮಾಡೋಕ್ಕೆ ಹೋಗಲ್ಲ ಅವ್ರ ಪಾರ್ಟ್ನರ್ಗೆ. ಆಮೇಲೆ ನಿಮಗೆ ಆಧ್ಯಾತ್ಮಿಕ ಅಂದರೆ ದೇವಸ್ಥಾನ, ಹಿಂಗೆ ಪುಣ್ಯಕ್ಷೇತ್ರಗಳಿಗೆ ಹೋಗೋದು, ಬೇರೆಯವರಿಗೆ ದಾನ ಮಾಡೋದು, ಕರುಣೆ ಜಾಸ್ತಿ ಇರುತ್ತೆ, ದಾನ ಧರ್ಮ ಜಾಸ್ತಿ ಇರುತ್ತೆ. ಧನುರಾಶಿಯವ್ರು ಹೆಂಗಪ್ಪ ಅಂದರೆ ಹಣಕಾಸಿಗೆ ಯಾವತ್ತೂ ಯೋಚನೆ ಮಾಡೋಂಗಿಲ್ಲ. ಅವ್ರು ಯಾವತ್ತಿದ್ರು ದಿಲ್ದಾರಾಗೇ ಲೈಫನ್ನ ಲೀಡ್ ಮಾಡ್ತಾರೆ. ಯಾವತ್ತಿದ್ರು ಅವರು ಐಷಾರಾಮಿ ಜೀವನ ಕೂಡ ನಡೆಸ್ತಾ ಇರ್ತಾರೆ. ಮತ್ತು ಅವರು ತುಂಬ ಕೈಗಾರಿಕಾ ಉದ್ಯಮದಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾರೆ. ಮತ್ತು ಅವರು ಅಟ್ಲೀಸ್ಟ್ ಕೊನೆಯದಾಗಿ ಇವರು ಮದುವೆ ಆದಮೇಲೆ ದುಡ್ಡು ಬರೋ ಅಂಥದ್ದು ಇಲ್ಲ ಅಂತ ಅಂದರೆ ಇವರು ಸ್ವಂತ ಮನಸ್ಥಿತಿಯಿಂದ ದುಡ್ಡು ಬರೋದಿರುತ್ತೆ. ಇವ್ರಿಗೆ ಖಚಿತವಾಗಿ ಶ್ರೀಮಂತರಾಗಿ ಹಾಗೆ ಆಗ್ತಾರೆ. ಧನುರಾಶಿಯವರು ನೈಸರ್ಗಿಕವಾಗಿ ತುಂಬ ಬುದ್ಧಿವಂತರಾಗಿರ್ತಾರೆ. ಇವ್ರಿಗೆ ಯಾವುದೇ ಜಾಸ್ತಿ ಓದಿದ್ರೆ ಸಾಕು, ಮನಸ್ಸು ಕೊಟ್ಟು ಓದಿದ್ರೆ ಸಾಕು, ಇವ್ರಿಗೆ ತುಂಬ ಎಲ್ಲ ಬೇಗ ಬೇಗ ಅರ್ಥ ಆಗಿಬಿಡುತ್ತೆ. ಇಲ್ಲಿ ಏಕೆಂದರೆ ಇದು ಗುರು ಆಡಳಿತ ರಾಶಿ ಆಗಿರೋದ್ರಿಂದ ಇವ್ರಿಗೆ ಬೇಗ ಬೇಗ ವಿದ್ಯೆ ಕೂಡ ಹತ್ತುತ್ತೆ. ಆದರೆ ನಾವು ತುಂಬ ಜಾಗೃತರಾಗಿ ಓದಿದ್ರೆ ಇಲ್ಲಿ ನಾವು ಇನ್ನೂ ತುಂಬ ಎಜುಕೇಷನ್ ಚೆನ್ನಾಗಿ ನಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಆ ಫೀಲ್ಡಲ್ಲಿ ಹೋಗೋ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಮತ್ತು ನಾವು ಇಲ್ಲಿ ಉತ್ತಮ ಶಿಕ್ಷಣವನ್ನು ಪಡ್ಕೋತೀವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಎಜುಕೇಷನ್ಗೆ. ಆಮೇಲೆ ಓದ್ತಾ ಅಂದರೆ ಜಾಗೃತಿಯಾಗಿ ಓದ್ತಾ ಹೋದರೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಧನುರಾಶಿಯವ್ರಿಗೆ. ಇಷ್ಟು ಧನುರಾಶಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ನಿಮಗೆ ಯಾವ ರಾಶಿ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸುತ್ತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಆ ರಾಶಿ ಮೇಲೆ ಏನಾದರೂ ವಿಡಿಯೋ ಮಾಡೋಕ್ಕೆ ಸಾಧ್ಯ ಮಾಡ್ತೀನಿ. ಬಾಯ್.